ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ನನಗೆ ಒಂಥರ ಏನೋ ಕಳ್ಕೊಂಡಂಗೆ ಇತ್ತು. ಈ ನಡುವೆ ಒಂದು ವಾರದಿಂದ ನಾನು ವಿಡಿಯೋ ಎಡಿಟ್ ಮಾಡಿಲ್ಲ. ಒಂಥರ ಏನೋ ಇದಕ್ಕೆ 2 ರೀಸನ್ಸ್ ಇತ್ತು. ಒಂದು ರೀಸನ್ ಬಂದುಬಿಟ್ಟು ದಸರಾ ಕೆಲಸ, ಅದು ಇದು ಎಲ್ಲ ಕ್ಲೀನಿಂಗು, ಡೀಪ್ ಕ್ಲೀನಿಂಗು ಅಂತ ಇತ್ತು. ಇನ್ನೊಂದು ಬಂದುಬಿಟ್ಟು ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಆಗಿತ್ತು. ಸೊ ಹಾಗಾಗಿ ವೈರಲ್ ಫೀವರ್ ಇವಾಗೆಲ್ಲ ತುಂಬಾ ಇದಾಗ್ತಾ ಇದೆ ಅಲ್ವಾ. ಸೊ ಹಾಗೆ ಆ ಸಿಚುವೇಶನ್ನಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ಆಶಾ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಾನು ಮತ್ತೆ ವಿಡಿಯೋ ಇವತ್ತಿಂದ ಕಂಟಿನ್ಯೂಸ್ಲಿ ಏನೋ ಒಂದು ನಾನು ವಿಡಿಯೋ ಮಾಡಲಿಲ್ಲ ಅಂತಂದರೆ ಏನೋ ಒಂದು ಕಳ್ಕೊಂಡಂಗೆ ಆಗಿತ್ತು ನನಗಂತೂ. ನಿಜ ಒಂದು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಕಂಟಿನ್ಯೂಸ್ಲಿ ಹಾಕ್ತೀನಿ. ಇವಾಗ ಮಿಸ್ ಮಾಡಲ್ಲ ನಿಜ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಜೊತೆಗೆ ಬ್ಯಾಕ್ ಬಂದಿದ್ದೇನೆ. ಎಸ್, ಗೃಹಲಕ್ಷ್ಮಿ ಗುಡ್ ನ್ಯೂಸು. ಇವತ್ತು ಗುಡ್ ನ್ಯೂಸು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ, ಮತ್ತು ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಅಂತಲೂ ಅಂದ್ಕೊಳ್ಳಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಈ ವರ್ಡ್ಸ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಅಂತಲೇ ಹೇಳ್ಬೋದು. ಓಕೆನಾ, ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಮತ್ತೇನಪ್ಪ ಅಂತಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ. ರೇಷನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಮತ್ತು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ, ಹೊಸ ಸ್ಕೀಮ್ಗಳಾಗಲಿ, ಆನ್ಲೈನ್ ಅಪ್ಲಿಕೇಶನ್ಸ್ಗಳಾಗಲಿ ನಾನು ಮಾಡ್ತೀನಿ. ಮೇನ್ ಬಂದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಗ್ಯಾರಂಟಿ ಸ್ಕೀಮ್ಸ್ಗಳು, ಯಾವುದೇ ಗೌರ್ಮೆಂಟ್ ಸವಲತ್ತುಗಳು. ಇವಾಗ ಯುವ ನಿಧಿ ಉದ್ಯೋಗಿನಿ ಅಂತೂ ಫುಲ್ಲು ರಾತ್ರಿ 9:30ವರೆಗೂ ಕೂತ್ಕೊಂಡು ಮಾಡಿದ್ದೀವಿ. ಸೊ ಹಾಗಾಗಿ ಇಂಥದ್ದೆಲ್ಲ ನಾನು ಮಾಡ್ತಾ ಇರ್ತೀನಿ. ಸೊ ನಿಮಗೆ ಅಪ್ಡೇಟ್ಸು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ನಿಮಗೆ ಅಪ್ಡೇಟ್ ಬರ್ತಾ ಇರಬೇಕು ಅಂದರೆ ನೀವೇನು ಮಾಡಬೇಕು, ಬೆಲ್ ಐಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಾರ್ದು. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ನಾನು ಮಾಡೋ ವೀಡಿಯೋಸು ನೀವೆಲ್ಲ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿದೌಟ್ ಎನಿ ಟೈಮ್ ವೇಸ್ಟು ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ. ಇವತ್ತಿನ ವಿಡಿಯೋ ಅಂತೂ ಸ್ಕಿಪ್ ಮಾಡೇ ನೋಡಬೇಡಿ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್, ಒಂದು ವಾರದ ನಂತರ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಗೃಹಲಕ್ಷ್ಮಿ ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೋ, ಫಸ್ಟಲ್ಲಿರುತ್ತೋ, ಸೆಂಟ್ರಲ್ಲಿರುತ್ತೋ, ಲಾಸ್ಟಲ್ಲಿರುತ್ತೋ ಗೊತ್ತಾಗಲ್ಲ. ಸೊ ಸ್ಕಿಪ್ ಮಾಡಿ ನೋಡಬೇಡಿ. ಇರೋದೇ ಒಂದು 5 to 6 ಮಿನಿಟ್ಸ್ ವಿಡಿಯೋ ಇರುತ್ತೆ. ಸೊ ನನಗೋಸ್ಕರ 5 to 6 ಮಿನಿಟ್ಸ್ ಟೈಮ್ ತೊಗೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿದೌಟ್ ಎನಿ ಟೈಮ್ ವೇಸ್ಟ್ ಪಟ್ ಅಂತ. ಗೃಹಲಕ್ಷ್ಮಿ ಹೆಂಗಾಗಿದೆ ಅಂತಂದರೆ ಇವಾಗ ತುಂಬಾ ಒಂದು ಪಾರ್ಟ್ ಆಫ್ ಲೈಫ್ ಅಂತಾರಲ್ವಾ. ಸೊ ಹಾಗಾಗ್ಬಿಟ್ಟಿದೆ. ಒಂದು ತಿಂಗಳು ನಮಗೆ 2-2 ಸಾವಿರ ಬಂದಿಲ್ಲ ಅಂತಂದರೆ ಏನೋ ಒಂದು ಲೈಫಲ್ಲಿ ಕಳ್ಕೊಂಡಂಗೆ ಇರುತ್ತೆ ನಮಗೆ ಅಲ್ವಾ. ಸೊ ಇವಾಗ ಇನ್ನೂ 3-4 ತಿಂಗಳಾಯಿತು. ಜೂನಲ್ಲಿ ಬಂದಿರೋದು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 4 ತಿಂಗಳು. ಇನ್ನು 2 ತಿಂಗಳಿದೆ. ಅಟ್ಲೀಸ್ಟ್ ಒಂದು 2 ತಿಂಗಳದಾದರೂ 4 ಸಾವಿರ ಹಾಕಬೇಕು. 4 ಸಾವಿರ ಹಾಕ್ತೀನಿ, 6 ಸಾವಿರ ಹಾಕ್ತೀನಿ. ಬಟ್ ಇನ್ನೂವರೆಗೂ ಯಾರಿಗೂ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಇಲ್ಲ ಅಂತ ತುಂಬ ಜನ ಹಾಕ್ತಾ ಇದ್ದಾರೆ. ಹಿಂದಿನಿಂದ ಪ್ರಾರಂಭ, ಇವತ್ತು ಬಂದೇ ಬಿಡ್ತು, ನೆನ್ನೆ ಬಂದಾಯಿತು, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ಖಂಡಿತ ಇನ್ನೂ ಡೇಟೇ ರಿವೀಲ್ ಆಗಿಲ್ಲ. ಹೇಳಬೇಕು ಅಂದರೆ ಇನ್ನೂ ಡೇಟ್ ರಿವೀಲ್ ಆಗಿಲ್ಲ. ಬಟ್ ಖಂಡಿತ ಹೆಂಗೆ ಅಂತಂದರೆ ನಿಮಗೆ ಬರುತ್ತೆ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ. ಹೆಂಗಂದರೆ ನಮಗೆ ಇಲ್ಲಿ ಸಿಸ್ಟಮಲ್ಲಿ ತೋರಿಸ್ಬಿಡುತ್ತೆ, ಎಲ್ರಿಗೂ 6 ಸಾವಿರ ಬರುತ್ತೆ, 4 ಸಾವಿರ ಬರುತ್ತೆ ಅಂತ. ಅದೆಲ್ಲ ಏನೂ ಇಲ್ಲವೇ ಇಲ್ಲ. ಹೇಳಬೇಕು ಅಂತಂದರೆ ಜುಲೈದು ಮಾತ್ರ ಶೋ ಆಗ್ತಾ ಇದೆ, ಜುಲೈದು ಮಾತ್ರ ಪುಷ್ ಆಗಿದೆ ಅಮೌಂಟು. ಅದು 2 ಸಾವಿರ ಇವಾಗ ಏನು ಬರುತ್ತೆ ಅಂತಂದರೆ ನಿಮಗೆ ದಸರಾ ಹಬ್ಬಕ್ಕೆ ಬರುತ್ತೆ. ಹೋದ ಸಾರಿ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ರು. ಸೊ ಇವಾಗ ಗಂಡು ಮಕ್ಕಳಿಗೆ ದಸರಾ ಹಬ್ಬಕ್ಕೆ ಕೊಡ್ತಾರೆ. ದಸರಾ ಹಬ್ಬಕ್ಕೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಮಜಾ ಮಾಡಿ ಅಂತ. ಸೊ ಹೆಣ್ಮಕ್ಳ ಕಡೆಯಿಂದ ಇದು ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಏನಾಗುತ್ತೆ ಅಂತಂದರೆ ಇವಾಗ ಅವರು ಪ್ಲ್ಯಾನ್ ಹಾಕಿರೋದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಯಾವುದು ಅಂತಂದರೆ, ನಾವು 1 ಮಂತಲ್ಲೇ ನಿಮಗೆ 2 ಸಾರಿ
ಎರಡೆರಡು ಸಾವಿರ ಅಂತ 2 ಸಾರಿ ಹಾಕ್ತೀವಿ ಅಂತಂದರೆ ಒಂದೇ ತಿಂಗಳಲ್ಲಿ ನಾವು 2,000 ಟ್ರಾನ್ಸ್ಫರ್ ಮಾಡ್ತೀವಿ ನಿಮಗೆ 4,000 ಅಂತ ಹೇಳಿದ್ದಾರೆ. ಸೊ ಇದು ಯಾವಾಗ ಹೆಂಗೆ ಬರುತ್ತೆ ಅಂತಲೂ ನಾನು ಹೇಳ್ತೀನಿ ಬನ್ನಿ. ಇದು ಬಂದುಬಿಟ್ಟು ನಿಮಗೆ ದಸರಾ ಹಬ್ಬಕ್ಕೆ 2,000 ಒಂದು ಬರುತ್ತೆ. ಮತ್ತು ಅದೇ ತಿಂಗಳು ಅಕ್ಟೋಬರ್ 1ನೇ ತಾರೀಕು ಏನಿದೆ ಅಂತಂದರೆ ನವಂಬರ್ 1ನೇ ತಾರೀಕು ಏನಿದೆ ಅಂತಂದರೆ ನಿಮಗೆ ಇವಾಗ ಇದಿದೆ, ಹಬ್ಬ ಇದೆ, ದೀಪಾವಳಿ ಹಬ್ಬ. ಸೊ ಆ ಹಬ್ಬಕ್ಕೆ 2,000, ಈ ಹಬ್ಬಕ್ಕೆ ಅಂದರೆ ಒಂದೇ ತಿಂಗಳಲ್ಲಿ ನಿಮಗೆ 2,000 ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ದಿವಸ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಇತ್ತು. ಸೊ ಹಾಗಾಗಿ ಇಷ್ಟು ದಿವಸ ಯಾವುದೇ ಅಮೌಂಟ್ ಆಗಲಿ ಮತ್ತೊಂದಾಗಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಿರಲಿಲ್ಲ. ಅವ್ರು ಏನು ಹೇಳ್ತಾರೆ, ಈ ರೀಸನ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಅವ್ರಿಗೆ. ಸೊ ಟೆಕ್ನಿಕಲ್ ಇಶ್ಯೂ ಇತ್ತು, ತಾಂತ್ರಿಕ ದೋಷದಿಂದ ನಾವು ಅಮೌಂಟ್ ಹಾಕೋಕ್ಕಾಗಿಲ್ಲ ಅಂತಲೇ ಹೇಳ್ತಾರೆ. ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೂ ಅವ್ರಿಗೆ ಒಂದೇ ಸಾರಿ ಇಷ್ಟು 6,000 ಒಂದು ಸಾರಿಗೆ ಎಷ್ಟೊಂದು ಅಮೌಂಟ್ ಬೇಕು. ಸೊ ಹಾಗಾಗಿ ಅವರು 2 ತಿಂಗಳದು 3 ತಿಂಗಳದು ಒಂದೇ ಸಾರಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಮೌಂಟು ಬರಲ್ಲ. ಸೊ ಇವಾಗ ಉದ್ಯೋಗಿನಿ ಹೋದ ಸಾರಿ ಉದ್ಯೋಗಿನಿ ಲೋನು ಬಿಟ್ಟಿದ್ರು. ಬಟ್ ಉದ್ಯೋಗಿನಿ ಲೋನ್ ಬಂದುಬಿಟ್ಟು ನಿಮಗೆ ಹೋದ ಸಾರಿ ಯಾರು ಏನು ಅಂತ ಏನೂ ಇರಲಿಲ್ಲ. ಈ ಸಾರಿ ಇದನ್ನು ಟೇಕ್ ಓವರ್ ಮಾಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಇದನ್ನು ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಸಾರಿ ಅಪ್ಲೈ ಮಾಡೋರ್ದು ಲಕ್ಕು ಗುರು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಾರಿ ಯಾರ್ಯಾರು ಅಪ್ಲೈ ಮಾಡಿದರೆ ಉದ್ಯೋಗಿನಿ ಲೋನು, ಹೋದ ಸಾರಿ ಯಾರಿಗೂ ಬಂದಿಲ್ಲ ಅಂತ ಏನು ಮಾಡಿದ್ದಾರೆ ಅಂತಂದರೆ ತುಂಬ ಜನ ಈ ಸಾರಿ ಅಪ್ಲೈ ಮಾಡಿಲ್ಲ. ಈ ಸಾರಿ ಬಂದರೆ ಮಾತ್ರ ನೆಕ್ಸ್ಟ್ ಇಯರ್ ಮಾತ್ರ ಹಬ್ಬ ಇರುತ್ತೆ. ಸೊ ಹಾಗಾಗಿರುತ್ತೆ. ಸೊ ಈ ಸಾರಿ ಕೊಡ್ತಾರೆ, ನೆಕ್ಸ್ಟ್ ಇಯರ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದು ಹೇಳ್ಬಿಡ್ತೀನಿ ನಾನು ಫ್ಯೂಚರ್ದು ನಿಮಗೆ. ಯಾಕಂದರೆ ಇವಾಗ ಲೇಬರ್ ಕಾರ್ಡ್ದು ಹಾಗೆ ಆಯಿತು, ಒಂದು ಸಾರಿ ಲೇಬರ್ ಕಾರ್ಡ್ ಇದ್ದವ್ರಿಗೆಲ್ಲ ಅಮೌಂಟ್ ಬರುತ್ತೆ ಅಂತ ಹೇಳಿದರು. ಸೊ ಲೇಬರ್ ಕಾರ್ಡ್ಗೆ ಅಮೌಂಟ್ ಬರುತ್ತೆ ಅಂತ ಎಲ್ಲರೂ ಮಾಡಿಸ್ಕೊಂಡ್ರೆ ಲೇಬರ್ ಕಾರ್ಡ್ ಸ್ಟಾಪೇ ಮಾಡಿಬಿಟ್ರು. ಸೊ ಹಾಗಾಗುತ್ತೆ. ಇವಾಗ ಸ್ಕೀಮ್ಸ್ಗಳು ಯಾವಾಗ ಏನೇನು ಇರುತ್ತೋ ಅವಾಗಲೇ ಪ್ರೆಸೆಂಟ್ಗೆ ಯೂಸ್ ಮಾಡ್ಕೋಬೇಕು. ಸೊ ಫ್ಯೂಚರ್ಗೆ ನಮಗೆ ಇವತ್ತು ನಾವು ಹೋದ ವರ್ಷ ಮಾಡಿದ್ದೀವಿ, ಈ ವರ್ಷ ಆಗುತ್ತೆ ಅಂತ ಅದು ಕನಸುಗಳು ಗೌರ್ಮೆಂಟಿಂದ ಇಟ್ಕೊಳ್ಳೇಬಾರ್ದು. ನಾವು ಯಾವಾಗ ಏನೇನಿರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಂದರೆ ಲಕ್ಕು, ಬರಲಿಲ್ಲ ಅಂದರೆ ಬಿಡಿ ಹೋದ ವರ್ಷ ತೊಗೊಂಡಿದ್ದೇವಲ್ಲ ಅಂತ ಸಮಾಧಾನ ಆದರೂ ಇರುತ್ತೆ. ಸೊ ಬೇರೆಯವ್ರು ತೊಗೊಂಡು ನಾವು ಮಾಡ್ಕೊಂಡಿಲ್ವಲ್ಲ ಅಂತ ಈ ಥರ ಗಿಲ್ಟ್ ಫೀಲ್ ಯಾರಿಗೂ ಬೇಡ. ಯಾವಾಗ ಗೌರ್ಮೆಂಟ್ ಸ್ಕೀಮ್ಸ್ಗಳು ಆವಾಗವಾಗ ಏನೇನು ಬಿಡ್ತಾರೋ ಆವಾಗವಾಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಈ ಸಾರಿ ಮಾಡ್ಕೊಂಡಿರೋದು ಉದ್ಯೋಗಿನಿ ಲೋನ್ ಅಂತೂ ಲಕ್ ಅಂತಲೇ ಹೇಳ್ಬೋದು. ಓಕೆನಾ? ಮತ್ತು ಏನಪ್ಪ ಅಂತಂದರೆ ನಿಮಗೆ ಹೇಳಬೇಕು ಅಂತಂದರೆ ಗೃಹಲಕ್ಷ್ಮಿ ಇವಾಗ ಬರುತ್ತೆ ಖಂಡಿತ. ಡೇಟ್ ರಿವೀಲ್ ಆಗಿಲ್ಲ, ಬಟ್ ಖಂಡಿತ ನಿಮಗೆ ಬಂದೇ ಬರುತ್ತೆ. ಈ ಹಬ್ಬದ ಒಳಗಡೆ ಅಂತೂ ಇವತ್ತಿಂದ ನವರಾತ್ರಿ. ಸೊ ಎಲ್ರಿಗೂ ಹ್ಯಾಪಿ ನವರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಸಿಗ್ತೀನಿ. ಬಟ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕ ಯೂಸ್ ಆದ್ರೂ, ಸಣ್ಣದಾಗಿ ಯೂಸ್ ಆದ್ರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಅಂತ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.